ವಿಶೇಷ ವಿಕಲಚೇತನ ಮಕ್ಕಳ ಸಾನ್ನಿಧ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು. ಶಕ್ತಿನಗರದ ಬಳಿಯಿರುವಂತಹ ಸಾನ್ನಿಧ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಟ್ರಸ್ಟ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಲಾ ಸಿಬ್ಬಂದಿಗಳು ಹಾಗೂ ಮಕ್ಕಳ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳನ್ನ ಸಾನ್ನಿಧ್ಯ ಆಡಳಿತ ಅಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿಯವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. ನಮ್ಮ ಬಾಲಯೇಸು ದೇವ ಮಂದಿರದ ಅರ್ಚಕರನ್ನ ಇಲ್ಲಿ ಕರೆಯಬೇಕು, ವಂದನೆಯ ಗುರುಗಳನ್ನ ಇಲ್ಲಿ ಕರೆಯಬೇಕು ಅಂತ ಹೇಳಿದಾಗ ಅದರ ಜವಾಬ್ದಾರಿಯನ್ನು ಕೂಡ ನಮ್ಮ ಅಧ್ಯಕ್ಷರಾದ ಮಾಬಲ ಮಾರ್ಲ ಹಾಗೂ ಶಿಕ್ಷಕಿಯರು ವಹಿಸಿಕೊಂಡ್ರು. ಅಲ್ಲಿಗೆ ಹೋಗಿ ಮಾತಾಡ್ತಕ್ಕಂಥದ್ದು. ಇವತ್ತು ವಂದನೆಯ ಗುರುಗಳಾಗಿರ್ತಕ್ಕಂಥ ಇನ್ಫಂಟ್ ಜೀಸಸ್ ಶರಣೀದ್ರ ಬಿಕ್ಕನಕಟ್ಟೆ ಒಂದು ಬಹಳ ಪವಿತ್ರ ಕೇಂದ್ರ. ಯಾವ ರೀತಿ ಕಾರ್ಕಳ ಒಂದು ಪವಿತ್ರವಾದ ಕೇಂದ್ರ ಇದೆ, ಅದೇ ರೀತಿಯ ಮಟ್ಟಿನಲ್ಲಿ ನಮ್ಮ ಬಿಕ್ಕನಕಟ್ಟೆಯ ಬಾಲಯೇಸು ಮಂದಿರ ಕೂಡ ಒಂದು ತನ್ನ ಕಾರಣಿಕವನ್ನು ಮೆರೆಯುತ್ತಿದೆ ಅಂತ ಹೇಳ್ಬೋದು. ಅಲ್ಲಿಯ ನಿರ್ದೇಶಕರಾಗಿರ್ತಕ್ಕಂಥ ವಂದನೆಯ ಗುರುಗಳು ಸ್ಟೀಫನ್ ಪಿರೇರಾ ಇವತ್ತಿಲ್ಲಿಗೆ ಆಗಮಿಸಿದ್ದಾರೆ. ಗುರುಗಳನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಕೇಕ್ ಕತ್ತರಿಸುವ ಮೂಲಕ ಉದ್ಘಾಟಿಸಲಾಯಿತು. ನಂತರ ಮಾತನಾಡಿದ ಮಂಗಳೂರು ಬಿಕ್ಕನಕಟ್ಟೆಯ ಇನ್ಫೆಂಟ್ ಜೀಸಸ್ ಚರ್ಚ್ನ ನಿರ್ದೇಶಕರು ಹಾಗೂ ಫಾದರ್ ಸ್ಟೀಫನ್ ಪೆರೇರಾ ಅವರು ಮಾತನಾಡುತ್ತಾ ಕ್ರಿಸ್ಮಸ್ ಸಂದೇಶವನ್ನ ಮಕ್ಕಳಿಗೆ ಹಾಗೂ ನೆರೆದವರಿಗೆಲ್ಲರಿಗೂ ಕೂಡ ನೀಡಿದ್ರು. ಪ್ರಿಯರೇ, ಕ್ರಿಸ್ಮಸ್ ಹಬ್ಬ ಅಂದ್ರೆ ಇದು ಎಲುಬು ಮತ್ತು ದೇಹವನ್ನ ಅಥವಾ ಮಾಂಸವನ್ನ ಹೊಂದಿದಂಥ ದೇವರನ್ನ ಪಡೆದಂಥ ಒಂದು ಹಬ್ಬ. ಯಾಕಂದ್ರೆ ಯೇಸು ಕ್ರಿಸ್ತರು ಈ ಪ್ರಪಂಚದಲ್ಲಿ ಹುಟ್ಟಿದಾಗ ಅವರಿಗೆ ಕೊಟ್ಟಂತ ಹೆಸರು ಇಮ್ಯಾನುವೆಲ್. ಇಮ್ಯಾನುವೆಲ್ ಅಂದರೆ ದೇವರು ನಮ್ಮೊಡನೆ ಇದ್ದಾರೆ. ಆದುದರಿಂದ ದೇವರು ಇರೋದು ಚರ್ಚಿನಲ್ಲೆಲ್ಲ, ದೇವಸ್ಥಾನದಲ್ಲೆಲ್ಲ, ಮಸೀದಿಯಲ್ಲಿ ಮಾತ್ರವಲ್ಲ, ಅಥವಾ ನಮ್ಮ ಮನೆಯಲ್ಲಿರುವಂತಹ ದೇವರ ಕೋಣೆಯಲ್ಲಿ ಮಾತ್ರವಲ್ಲ, ದೇವರು ಸದಾ ನಮ್ಮೊಡನೆ ಇದ್ದಾರೆ. ನಟ, ನೃತ್ಯಗಾರ ಹಾಗೂ ಸಂಗೀತಗಾರ ಅಶ್ವಿನ್ ಡಿಕೋಸ್ತಾ ಅವರು ಸಾನ್ನಿಧ್ಯದಲ್ಲಿ ವಿಶೇಷ ವಿಕಲಚೇತನ ಮಕ್ಕಳೊಂದಿಗೆ ಈ ಬಾರಿಯ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಿರುವುದು ತನಗೊಂದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಕ್ರಿಸ್ಮಸ್ ಹಬ್ಬದ ವಿಶೇಷತೆ ಏನಂದ್ರೆ ಅದು ಬೀದಿಯ ಹಬ್ಬ ಮಾತ್ರವಲ್ಲ, ಅದು ಹೊಸ ನಂಬಿಕೆ, ಒಂದು ಹೋಪ್ ಕೊಡುವಂತ ಒಂದು ಹಬ್ಬ. ನೀವು ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ಸಂದೇಶ ಜೀವಂತ ಉದಾಹರಣೆ ಆಗಿದ್ದೀರಿ. ಅವರು ನಮಗೆ ಹೇಳಿದ್ದು, ನೀವು ಯಾರಾದರೂ ಪ್ರೀತಿಯಿಂದ ಬದುಕಿದರೆ ದೇವರ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಅಂತ. ಸೊ ಈ ಸಂದೇಶವನ್ನು ನೀವು ಪ್ರತಿದಿನ ನಿಮ್ಮ ಜೀವನದಲ್ಲಿ ಪಾಲಿಸುತ್ತಿದ್ದೀರಿ ಅಂತ ನನಗೆ ಡೆಫಿನೆಟ್ಲಿ ಕಾಣಿಸ್ತಿದೆ ಇಲ್ಲಿ. ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಾನ್ನಿಧ್ಯ ಸ್ಕಿಲ್ ಸೆಂಟರ್ ಉಜಿರೆ ಇದರ ಮುಖ್ಯ ಸಲಹೆಗಾರರಾದಂತಹ ಪ್ರೇಮರಾಜ್ ರೋಷನ್ ಸಿಕ್ವೇರಾ, ದೇವರಿಗೆ ಪ್ರೀತಿಯಾದಂತಹ ಈ ಮಕ್ಕಳೊಂದಿಗೆ ದೇವರಿಗೆ ಸಮರ್ಪಿತವಾದಂತಹ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿಯಾಗಿದ್ದು ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬ ಶುಭವನ್ನ ತರಲಿ ಎಂದು ಹಾರೈಸಿದರು. ನನ್ನ ಮಿತ್ರರೊಡನೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಸತ್ತ ಮೇಲೆ ನನಗೆ
ಸ್ವರ್ಗಕ್ಕೆ ಹೋಗ್ಬೇಕಂತ ಯಾವ ಆಸೆನೂ ಇಲ್ಲ ಅಂತ. ಯಾಕಂದರೆ ನಾನು ಹುಟ್ಟಿರೋದೇ ಸ್ವರ್ಗಕ್ಕಿಂತ ಮಿಗಿಲಾದ ಭಾರತ ಮಾತೆಯ ಮಡಿಲಲ್ಲಿ. ಯಾಕಂದರೆ ಈ ಭಾರತದಲ್ಲಿ ಅನೇಕ ಭಾಷೆಗಳಿವೆ, ಅನೇಕ ಧರ್ಮಗಳಿವೆ, ಅನೇಕ ಸಂಸ್ಕೃತಿಗಳಿವೆ. ಅಂಥ ಸಂಸ್ಕೃತಿಗಳು ಇರುವುದರಿಂದಲೇ ಈ ಅನೇಕ ಹಬ್ಬಗಳನ್ನು ನಾವು ಆಚರಿಸ್ತೇವೆ. ಅಂಥ ಒಂದು ಸಂಸ್ಕೃತಿಯಿಂದ ಇವತ್ತು ನಮ್ಮ ಈ ಸಾನ್ನಿಧ್ಯದಲ್ಲಿ ಎಲ್ಲ ಧರ್ಮದವರನ್ನು ಸೇರಿಸಿ ಕ್ರಿಸ್ಮಸ್ ಆಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. Dashing through the snow in a one-horse open sleigh, o'er the fields we go, laughing all the way, ha ha ha. Bells on bobtail ring and making spirits bright. What fun it is to ride and sing and sing song tonight. Sing with me, jingle bell, jingle all the way. Oh, what fun it is to ride in a one-horse open sleigh. Hey, jingle bell, jingle all the way. Christmas, we wish you a Merry Christmas and a Happy New Year. ಎಂದು ದೇವರು ಒಂದು ಪುಟ್ಟ ಜನಾಂಗವನ್ನು ಆರಿಸಿಕೊಂಡರು. ಈ ಜನಾಂಗಕ್ಕೆ ಪ್ರೀತಿ ತುಂಬಿದರು, ತನ್ನ ಜನರೆಂದು ಪ್ರೀತಿಯಿಂದ ಹರಸಿದರು. ಆದರೆ ಈ ಜನಾಂಗ ಪ್ರೀತಿ ಮರೆತು ಸ್ವಾರ್ಥಿಗಳಾದರು.